ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅಯ್ಯಯ್ಯೋ 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 ಕೊಡಿಸಿ ಕೊಡಿಸಿ ಗ್ಯಾಸ್ ಕೊಡಿಸಿ ಗ್ಯಾಸ್ ಕೊಡಿಸಿ 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 ಅಯ್ಯಯ್ಯೋ 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 ಕೊಡಿಸಿ 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 ಅಯ್ಯಯ್ಯೋ 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 ಕೊಡಿಸಿ ಕೊಡಿಸಿ ಸಹಾಯಧನ ಬೇಕು, ಸಹಾಯಧನ ಬೇಕು, ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ಬೇಕೇ ಬೇಕು. ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ ಸರ್ಕಾರ ಅಂತೆ ಸರ್ಕಾರ. See, regarding the women reservation bill, it is the baby of the Congress party. Congress party initiated, we supported. Now this was not the time. They should have discussed with the opposition party. This is democracy. This is not a Hitler rule. They can't bring it at the time of the mid of the election and just trying to alter the entire consciences. See, they have to take everyone into confidence. They have not done that. That is why the opposition party did a good job. So it is a victory of the India Alliance. I congratulate all the parliament members of the India group who opposed it. Let them discuss it. ಕಾಂಗ್ರೆಸ್ ಅವ್ರ ಮೇಲೆ ಮಹಿಳಾ ವಿರೋಧಿ ಅವರು ಇದನ್ನ ಬಿಲ್ಲು ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ತಂದಿದ್ರು. ಯಾರತ್ರ ನಾವು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರತಿನಿಧಿಗಳಲ್ವಾ, ನಮ್ಮ ಪಾರ್ಟಿಯವರಲ್ಲ, ಅವರು ಗೆದ್ದಿರೋ 240 ಜನ ಗೆದ್ದಿರೋ ಅವರು ಕರೆದು ಮಾತಾಡಬೇಕಾಯ್ತು. ಯಾಕೆ ಮಾತಾಡಿಲ್ಲ, ಏನು ಮಾಡ್ತಾ ಇದ್ದೀವಿ ಏನು ಅಂತ ಹೇಳಬೇಕಾಯ್ತು. ಇದೆಲ್ಲ ಚರ್ಚೆ ಮಾಡಿದ್ದು ಅವರೊಬ್ಬರ ಆಸ್ತಿ ಅಲ್ಲ, ಮಹಿಳಾ ದೇಶದ ಆಸ್ತಿ. ನಾವು ಸೋನಿಯಾ ಗಾಂಧಿ ಅವರು ಇದನ್ನು ರಾಜ್ಯಸಭೆನೇ ಪಾಸ್ ಮಾಡಿದ್ದು. ನಮ್ಮ ರಾಜೀವ್ ಗಾಂಧಿ ಅವರು 50% ಕೊಟ್ಟಿದ್ರು ಲೋಕಲ್ ಬಾಡೀಸಲ್ಲಿ. ಇವತ್ತು ಕೂಡ ನಾವು ಒಪ್ಕೊಳ್ತೀವಿ. ಬಟ್ ನಮ್ಮನ್ನೇನು ಕರೆದು ಮಾಡದೆ ಕ್ಷೇತ್ರಗಳೆಲ್ಲ ಕಟ್ ಮಾಡಿ ಬಿಡಿ, ಉತ್ತರ ಭಾರತ ಜಾಸ್ತಿ ಮಾಡಿಕೊಂಡು ದಕ್ಷಿಣ ಭಾರತ ಕಡಿಮೆ ಮಾಡಿ ಕೊಟ್ಟಿದ್ರಲ್ಲ, ಇದನ್ನು ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಏನು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಎಲ್ಲ ನಮ್ಮ ದಕ್ಷಿಣ ಭಾರತದ ಇದು ಚೀಫ್ ಮಿನಿಸ್ಟರ್ಗಳು ಏನು ಇದನ್ನು ಪ್ರತಿಭಟನೆ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅದಕ್ಕೆ ಸಿಕ್ಕಂಥ ಪ್ರಜಾಪ್ರಭುತ್ವಕ್ಕೆ ಸಿಕ್ಕಂಥ ಒಂದು ದೊಡ್ಡ ಜಯ. ಏನು ಅವಮಾನ ನಮಗೆಲ್ಲ ಆಗಿರೋದು, ಅವಮಾನ ಆಗಿರೋದು ನಾವೇ ಹೆಣ್ಮಕ್ಳ ಪರವಾಗಿ ನಿಂತಿರೋರು ಕಾಂಗ್ರೆಸ್ ಪಾರ್ಟಿ ಮತ್ತು ಇಂಡಿಯಾ ಗ್ರೂಪ್. ಸರ್, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಸರ್ ಬ್ಲೇಮಿಂಗ್ ದ್ಯಾಟ್ ಸರ್. ಕನ್ನಡದಲ್ಲಿ ನಾವು ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ಯಾಕಂದರೆ 23ರಲ್ಲೇ ಪಾಸ್ ಆಗಿದೆ ಪಾರ್ಲಿಮೆಂಟ್, 23ರಲ್ಲಿ. ಸೊ ಅವರು ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಈಗ ಮುಂದಿನ ಚುನಾವಣೆಗೆ ಇಂಪ್ಲಿಮೆಂಟ್ ಮಾಡಲಿ. ಈಗ ಅವರು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತಂದದ್ರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದೇ ಮಾಡಿದರೆ, ಮಹಿಳಾ ಮೀಸಲಾತಿ ಒಂದೇ ಮಾಡಿದರೆ, ಡಿಲಿಮಿಟೇಷನ್ ಮಾಡ್ದೇನೆ ಅದನ್ನು ಫಿಕ್ಸ್ ಮಾಡಿ ಮಾಡಿದ್ರು, ಅದರಿಂದ ಬಿದ್ದೋಯ್ತು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿದ್ರು. ಸಿ ದೇ ಪ್ಲೇಡ್ ಪಾಲಿಟಿಕ್ಸ್. ಅವರು ರಾಜಕೀಯ ಮಾಡೋಕ್ಕೋಸ್ಕರ ಎರಡನ್ನೂ ಡಿಲಿಮಿಟೇಷನ್ನು ಮತ್ತು ಮಹಿಳಾ ಮೀಸಲಾತಿ ಎರಡನ್ನೂ ಒಟ್ಟಿಗೆ ತಗೊಬಂದಿದ್ರು. ನಾವು ವಿ ಆರ್ ಎಗೇನ್ಸ್ಟ್ ಓನ್ಲಿ ಡಿಲಿಮಿಟೇಷನ್, ವಿ ಆರ್ ನಾಟ್ ಎಗೇನ್ಸ್ಟ್ ವುಮೆನ್ ರಿಸರ್ವೇಷನ್. ಮೊದಲ ತರ ಸಿಎಂ ಇಲ್ವಂತೆ ಸರ್, ಈಗ ಅಸಹಾಯಕರಾಗಿದ್ದಾರೆ. ಮಾತಾಡಿದ್ದೀನಿ ರಾಜಣ್ಣ, ನಾನು ನಿನ್ನೆ ಕರೆದು ಮಾತಾಡಿದ್ದೀನಿ. ಓಕೆ ಸರ್. ಜಯಪುರ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಪ್ರಗತಿಗಾಗಿ ಸಹಕರಿಸಿದ್ದೀರಿ. ಆದರೆ ಭೂಸ್ವಾಧೀನದ ಪರಿಹಾರಕ್ಕಾಗಿ ನೀವು ವರ್ಷಗಟ್ಟಲೆ ನ್ಯಾಯಾಲಯದ ಮೆಟ್ಟಲು ಹತ್ತಿ ಕಾಯುತ್ತಿರುವುದು ನಮಗೂ ತಿಳಿದಿರುವಂಥ ವಿಷಯ.
ಈಗ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಮತ್ತು ಶೀಘ್ರವಾಗಿ ಪರಿಹಾರ ಕಂಡುಕೊಳ್ಳಲು ಒಂದು ಸುವರ್ಣ ಅವಕಾಶ ಒದಗಿ ಬಂದಿದೆ. ವಿಜಯಪುರ ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರ ವತಿಯಿಂದ 2026 ಏಪ್ರಿಲ್ನಿಂದ ಜುಲೈವರೆಗೆ ಲೋಕ್ ಅದಾಲತ್ ಕಾರ್ಯ ಮಾಡ್ತಿದೆ. ಯಾರು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಅಥವಾ ಹೆಚ್ಚಿನ ಪರಿಹಾರಕ್ಕಾಗಿ ನ್ಯಾಯದಲ್ಲಿ ಕಾನೂನು ಹೋರಾಟ ನಡೆಸಿದರು ಅವರು ಈ ಲೋಕ್ ಅದಾಲತದ ಮೂಲಕ ಪರಸ್ಪರ ಒಪ್ಪಿಗೆಯೊಂದಿಗೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.